ಆ ನಾಗರಾಜನ ಮತಿಯ ಮೇಲೆ ನಿನ್ನ ಅನುಪಮ ರೂಪದ ಮುದ್ರೆಯನ್ನುತ್ತಿ ಅವನ ಮನ ಪ್ರವೇಶಿಸಿದೆಯಾ? ಅವನ ಅರಮನೆ ಗುಪ್ತ ಮಂದಿರಗಳಲ್ಲಿ ಓಡಾಡಲಿಕ್ಕೆ ನಿನಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ. ಮತ್ತೇಕೆ ತಡ ವಿಗ್ರಹವನ್ನು ಅಪಹರಿಸಲು? ನಾನು ಆ ವಿಗ್ರಹವನ್ನು ಅಪಹರಿಸುವ ಕಾರ್ಯಾಚರಣೆಯಲ್ಲಿ ಇರಬೇಕಾದ್ರೆ ಆ ವಿಜಯ್ ಮತ್ತು ರಘು ನನ್ನ ಮೇಲೆ ಸಂದೇಹ ಪಟ್ಟು ನನ್ನ ಉಪಾಯದಿಂದ ಅಲ್ಲಿಂದ ಹೊರತರ್ತಾ ಇದ್ದಾರೆ. ಏನಂದೆ? ನನ್ನ ಕಾರ್ಯ ಅಪಘಾತಕಾರರ ರಘು ವಿಜಯಂದರೆ ಅವೆರಡು ಮನೆಯಿಂದ ಹೊರ ಹಾಕಿದರ ಆ ವಿಗ್ರಹವನ್ನು ಅತಿ ಬೇಗ ನನ್ನ ಕೈ ಸೇರಿಸಿರುತ್ತಾರೆ. ಖಂಡಿತವಾಗಿ ಅವಶ್ಯವಾಗಿ ಅವರಿಬ್ಬರದ ಆ ಮನೆಯಿಂದ ಆಚೆ ಹಾಕಿದ್ರೆ ನಮ್ಮ ಕಾರ್ಯಸ್ಥಾನದ ಕುಟಿಲತನ ಕಂಡು ಹಿಡಿಯುವ ಯಾವ ಗಂಡುಗಳು ಆ ಮನೆಯಲ್ಲಿ ಕುತಂತ್ರದಲ್ಲಿ ಯುಗದ ಶಕ್ತಿಯನ್ನೇ ಮೀರಿಸಬಲ್ಲ ಈ ಚಾಣಕ್ಯ ಆ ನರಕುರಿಗಳ ಮೂಲಕ ಇಂತಹ ಪ್ರಸಂಗಕ್ಕಾಗಿಯೇ ಆ ಮನೆತನದ ಭೂತ ಭವಿಷ್ಯದ ವರ್ತಮಾನಗಳೆಲ್ಲವನ್ನು ನಾನು ಕರಗತ ಮಾಡಿಕೊಂಡಿರುವೆ. ಆ ರಘುವಿನ ಸಹೋದರಿ ಕಮಲೆಯ ಮೇಲೆ ವಿಜಯನು ಮನಸ್ಪೂರ್ವಕವಾಗಿ ಪ್ರೀತಿಸುತ್ತಿದ್ದಾನೆ. ಆದರೆ ಆ ಪ್ರೀತಿಗೆ ನಾಗರಾಜನ ಪುರಸ್ಕಾರ ಇದೊಂದು ವಿಷಯ ಸಾಕು ಅವರವರ ಸ್ನೇಹ ಬಾಂಧವ್ಯದಲ್ಲಿ ವಿಷವನ್ನೆಂದಲು. ಇಷ್ಟೊಂದು ಕ್ಷುಲ್ಲಕ ವಿಷಯ ಅಷ್ಟೊಂದು ದೊಡ್ಡ ಪ್ರಕೋಪಕ್ಕೆ ಕಾರಣವಾಗಬಹುದೇ? ಅನುಮಾನವೇ ಬೇಡ. ಬೆಂಕಿಯ ಸಣ್ಣ ಕಿಡಿಯೊಂದು ಭಯಂಕರವಾದ ಕಾಟನ್ನು ಸುಡುತ್ತದೆ ಎನ್ನುವುದನ್ನು ನೀನು ಅರಿಯಲಾರೆಯಾದ ಈ ವಿಗ್ರಹ ತಕ್ಕಿದೊಡನೆ ಈ ಚಾಣಕ್ಯ ಎಂದಿದ್ದರು ನಿನ್ನವನು. ನನ್ನ ಚಾಣಾಕ್ಷತನ ನಿನ್ನಂತ ಹೆಣ್ಣು ಆ ಕಾಮಾಂಧ ನಾಗರಾಜನ ಕಾಮುಕದ ಕಾಮದ ದೃಷ್ಟಿಯನ್ನ ಕಾರಣಾಂತರಗಳಿಂದ ಆ ಚಂದ್ರಣ್ಣನ ತಂಗಿ ಕಮಲೆಯ ಮೇಲೆ ಹರಸೆ ಹೇಗೆ ಅವನ ಬಲಗೈ ಬಂಟರನ್ನ ಮೊಮ್ಮಪ್ಪರನ್ನ ಅವನಿಂದ ದೂರ ತಳ್ಳುವುದೆಂದು ನೀನು ನೋಡ್ತಾ ಇರುವಂತೆ. ಇಲ್ಲಿನ ಎಲ್ಲ ಸಂಪತ್ತಿನ ದೋಷಗಳ ನಂತರ ಈ ಎಲ್ಲ ಕೆಟ್ಟ ಕೆಲಸಗಳನ್ನ ಬಿಟ್ಟು ನೀತಿಯ ನೂತನ ಜೀವನ ನನ್ನೊಂದಿಗೆ ನಡೆಸ್ತೀಯ ತಾನೆ? ಸಂದೇಹವೇ ಬೇಡ ಸುಂದರೇ. ಆ ಬಂಗಾರದ ವಿಗ್ರಹ ನಮ್ಮ ಕೈಗೆ ದಕ್ಕಿದೊಡನೆ ಈ ಪ್ರಪಂಚದ ಶ್ರಮ ಸುಖಗಳನ್ನು ಅನುಭವಿಸುವವರು ನಾವೇ. ಕಮಾನ್ ಲಾವಣ್ಯ, ವೈನ್ ಮತ್ತು ಈ ವುಮೆನ್ ನೋಡಿ ಬಹಳ ದಿನಗಳಾಯಿತು. ಸುಂದರಿ ಶೆರೆ ಸೀತೆಯೇ ವರದಿ ಒಪ್ಪಿಗೆಯಲ್ಲಿ ಎತ್ತು ಕರದೆ ಬಿರುಯೆದೆಯನ್ನು ನಡೆದುಕೊಂಡು ಶೆರೆ ಸೌಂದರ್ಯದ ಸೌಂದರ್ಯವನ್ನ ಮರುಗಿಸುವೆಯನ್ನಕ್ಕೆ ಬರೆದುಕೊಂಡು ನನ್ನ ಮೃದು ಕರಕರ ನಡುವೆ ನನ್ನನ್ನು ಸ್ವರ್ಗಕ್ಕೆ ಕಳಿಸುವ ಸವಾಲವನ್ನು